ಥ್ಯಾಂಕ್ ಯು ಪ್ರವೀಣ್. ಕೋಗಿಲು ಬಡಾವಣೆಯಲ್ಲಿ ಇವತ್ತು ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅಥವಾ ನಿಮ್ಮ ಮನೆ ಭಾಗ್ಯ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಳ್ಳಾಟ ಹೇಗೆ ಆಗ್ತಾ ಇದೆ, ಆಗ್ತಿದ್ರು ಕೂಡ ಗೊತ್ತಾಗದೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಹಾಗಂತ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಸತ್ಯಗಳು. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿದ್ರ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಸೂರು ಸಿಗುತ್ತೆ ಅನ್ನೋ ಭರವಸೆ ನೀಡಿದ್ದಾದ್ರೂ ಯಾರು? ಫ್ಲಾಟ್ಗಾಗಿ ಕಳ್ಳಾಟ ಹೇಗೆಲ್ಲ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇವ್ರಿಗೆ ಇಲ್ಲಿ ಫ್ಲಾಟ್ ಕೊಡ್ತಾರೆ ಅಂತ ಹೇಳಿದವ್ರು ಯಾರು? ಇವ್ರಿಗೆ ಹಾಕ್ರಿ ಅರ್ಜಿ, ನಾವು ಕೊಡ್ತೀವಿ ನಿಮ್ಗೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದವ್ರು ಯಾರು? ಹಾಗಾದ್ರೆ ಹೇಗೆಲ್ಲ ಕಳ್ಳಾಟ ಆಗಿದೆ, ಯಾರೆಲ್ಲ ಕಳ್ಳಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಕಳ್ಳಾಟದ ಹಿಂದಿರುವಂತಹ ಸೂತ್ರಧಾರರು ಯಾರು? ಪಾತ್ರಧಾರಿಗಳು ಈಗ ಉತ್ತರ ಪ್ರದೇಶದ ಬಂದವರು, ದೂರದಿಂದ ಎಲ್ಲ ಬಂದವರು ಇಲ್ಲ ಇದ್ದಾರೆ. ರಾಜ್ಯದಲ್ಲಿರೋರಿಗೆ ಸರಿಯಾಗಿ ಸೂರಿಲ್ಲ. ಹೊರಗಿನಿಂದ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅದು ನಿರಾಶ್ರಿತರಾಗಿ ಅಂತ ಕರೆಸ್ಕೊಂಡು ಇವತ್ತು ಅವರಿಗೆಲ್ಲ ಭಾಗ್ಯ, ಯಾವುದು ಫ್ಲಾಟ್ ಭಾಗ್ಯ. ಥ್ಯಾಂಕ್ ಯು ಪ್ರವೀಣ್. ಕೋಗಿಲು ಬಡಾವಣೆಯಲ್ಲಿ ಇವತ್ತು ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅಥವಾ ನಿಮ್ಮ ಮನೆ ಭಾಗ್ಯ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಳ್ಳಾಟ ಹೇಗೆ ಆಗ್ತಾ ಇದೆ, ಆಗ್ತಿದ್ರು ಕೂಡ ಗೊತ್ತಾಗದೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಹಾಗಂತ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಸತ್ಯಗಳು. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿದ್ರ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಸೂರು ಸಿಗುತ್ತೆ ಅನ್ನೋ ಭರವಸೆ ನೀಡಿದ್ದಾದ್ರೂ ಯಾರು? ಫ್ಲಾಟ್ಗಾಗಿ ಕಳ್ಳಾಟ ಹೇಗೆಲ್ಲ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇವ್ರಿಗೆ ಇಲ್ಲಿ ಫ್ಲಾಟ್ ಕೊಡ್ತಾರೆ ಅಂತ ಹೇಳಿದವ್ರು ಯಾರು? ಇವ್ರಿಗೆ ಹಾಕ್ರಿ ಅರ್ಜಿ, ನಾವು ಕೊಡ್ತೀವಿ ನಿಮ್ಗೆ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದವ್ರು ಯಾರು? ಹಾಗಾದ್ರೆ ಹೇಗೆಲ್ಲ ಕಳ್ಳಾಟ ಆಗಿದೆ, ಯಾರೆಲ್ಲ ಕಳ್ಳಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಕಳ್ಳಾಟದ ಹಿಂದಿರುವಂತಹ ಸೂತ್ರಧಾರರು ಯಾರು? ಪಾತ್ರಧಾರಿಗಳು ಈಗ ಉತ್ತರ ಪ್ರದೇಶದ ಬಂದವರು, ದೂರದಿಂದ ಎಲ್ಲ ಬಂದವರು ಇಲ್ಲ ಇದ್ದಾರೆ. ರಾಜ್ಯದಲ್ಲಿರೋರಿಗೆ ಸರಿಯಾಗಿ ಸೂರಿಲ್ಲ. ಹೊರಗಿನಿಂದ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅದು ನಿರಾಶ್ರಿತರಾಗಿ ಅಂತ ಕರೆಸ್ಕೊಂಡು ಇವತ್ತು ಅವರಿಗೆಲ್ಲ ಭಾಗ್ಯ, ಯಾವುದು ಫ್ಲಾಟ್ ಭಾಗ್ಯ. ಥ್ಯಾಂಕ್ ಯು ಪ್ರವೀಣ್. ಕೋಗಿಲು ಬಡಾವಣೆಯಲ್ಲಿ ಇವತ್ತು ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅಥವಾ ನಿಮ್ಮ ಮನೆ ಭಾಗ್ಯ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಳ್ಳಾಟ ಹೇಗೆ ಆಗ್ತಾ ಇದೆ, ಆಗ್ತಿದ್ರು ಕೂಡ ಗೊತ್ತಾಗದೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಹಾಗಂತ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಸತ್ಯಗಳು. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿದ್ರ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು?
ಸೂರು ಸಿಗುತ್ತೆ ಅನ್ನೋ ಭರವಸೆ ನೀಡಿದ್ದಾದ್ರೂ ಯಾರು? ಫ್ಲಾಟ್ಗಾಗಿ ಕಳ್ಳಾಟ ಹೇಗೆಲ್ಲ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇವ್ರಿಗೆ ಇಲ್ಲಿ ಫ್ಲಾಟ್ ಕೊಡ್ತಾರೆ ಅಂತ ಹೇಳಿದವ್ರು ಯಾರು? ಇವ್ರಿಗೆ ಹಾಕ್ರಿ ಅರ್ಜಿ, ನಾವು ಕೊಡ್ತೀವಿ ನಿಮ್ಗೆ, ತಲೆ ಕೆಡಿಸ್ಕೋಬಿಡಿ ಅಂತ ಹೇಳಿದವ್ರು ಯಾರು? ಹಾಗಾದ್ರೆ ಹೇಗೆಲ್ಲ ಕಳ್ಳಾಟ ಆಗಿದೆ, ಯಾರೆಲ್ಲ ಕಳ್ಳಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಕಳ್ಳಾಟದ ಹಿಂದಿರುವಂತಹ ಸೂತ್ರಧಾರರು ಯಾರು? ಪಾತ್ರಧಾರಿಗಳು ಈಗ ಉತ್ತರ ಪ್ರದೇಶದ ಬಂದವರು, ದೂರದಿಂದ ಎಲ್ಲ ಬಂದವರು ಎಲ್ಲ ಇದ್ದಾರೆ. ರಾಜ್ಯದಲ್ಲಿರೋರಿಗೆ ಸರಿಯಾಗಿ ಸೂರಿಲ್ಲ. ಹೊರಗಿನಿಂದ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅದು ನಿರಾಶ್ರಿತರಾಗಿ ಅಂತ ಕರೆಸ್ಕೊಂಡು ಇವತ್ತು ಅವರಿಗೆಲ್ಲ ಭಾಗ್ಯ, ಯಾವುದು ಫ್ಲಾಟ್ ಭಾಗ್ಯ. ಥ್ಯಾಂಕ್ ಯು ಪ್ರವೀಣ್. ಕೋಗಿಲು ಬಡಾವಣೆಯಲ್ಲಿ ಇವತ್ತು ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅಥವಾ ನಿಮ್ಮ ಮನೆ ಭಾಗ್ಯ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಳ್ಳಾಟ ಹೇಗಾಗ್ತಾ ಇದೆ, ಆಗ್ತಿದ್ರು ಕೂಡ ಗೊತ್ತಾಗದೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಹಾಗಂತ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಸತ್ಯಗಳು. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿದ್ರ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಸೂರು ಸಿಗುತ್ತೆ ಅನ್ನೋ ಭರವಸೆ ನೀಡಿದ್ದಾದ್ರೂ ಯಾರು? ಫ್ಲಾಟ್ಗಾಗಿ ಕಳ್ಳಾಟ ಹೇಗೆಲ್ಲ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇವ್ರಿಗೆ ಇಲ್ಲಿ ಫ್ಲಾಟ್ ಕೊಡ್ತಾರೆ ಅಂತ ಹೇಳಿದವ್ರು ಯಾರು? ಇವ್ರಿಗೆ ಹಾಕ್ರಿ ಅರ್ಜಿ, ನಾವು ಕೊಡ್ತೀವಿ ನಿಮ್ಗೆ, ತಲೆ ಕೆಡಿಸ್ಕೋಬಿಡಿ ಅಂತ ಹೇಳಿದವ್ರು ಯಾರು? ಹಾಗಾದ್ರೆ ಹೇಗೆಲ್ಲ ಕಳ್ಳಾಟ ಆಗಿದೆ, ಯಾರೆಲ್ಲ ಕಳ್ಳಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಕಳ್ಳಾಟದ ಹಿಂದಿರುವಂತಹ ಸೂತ್ರಧಾರರು ಯಾರು? ಪಾತ್ರಧಾರಿಗಳು ಈಗ ಉತ್ತರ ಪ್ರದೇಶದ ಬಂದವರು, ದೂರದಿಂದ ಎಲ್ಲ ಬಂದವರು ಎಲ್ಲ ಇದ್ದಾರೆ. ರಾಜ್ಯದಲ್ಲಿರೋರಿಗೆ ಸರಿಯಾಗಿ ಸೂರಿಲ್ಲ. ಹೊರಗಿನಿಂದ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅದು ನಿರಾಶ್ರಿತರಾಗಿ ಅಂತ ಕರೆಸ್ಕೊಂಡು ಇವತ್ತು ಅವರಿಗೆಲ್ಲ ಭಾಗ್ಯ, ಯಾವುದು ಫ್ಲಾಟ್ ಭಾಗ್ಯ. ಥ್ಯಾಂಕ್ ಯು ಪ್ರವೀಣ್. ಕೋಗಿಲು ಬಡಾವಣೆಯಲ್ಲಿ ಇವತ್ತು ನಿರಾಶ್ರಿತರಿಗೆ ಐಷಾರಾಮಿ ಫ್ಲಾಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಎಲ್ಲವೂ ಅಂದುಕೊಂಡಂತಾದ್ರೆ ನಾಳೆ ಅವ್ರಿಗೆ ಫ್ಲಾಟ್ ಭಾಗ್ಯ ಸಿಗುತ್ತೆ ಅಥವಾ ನಿಮ್ಮ ಮನೆ ಭಾಗ್ಯ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಳ್ಳಾಟ ಹೇಗಾಗ್ತಾ ಇದೆ, ಆಗ್ತಿದ್ರು ಕೂಡ ಗೊತ್ತಾಗದೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂಳ್ತಿದ್ದಾರೆ. ಹಾಗಂತ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಕೆಲಸವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇವತ್ತು ಮತ್ತೊಂದು ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಬಗದಷ್ಟು ಬಯಲಾಗ್ತಾ ಇದೆ ಕೋಗಿಲು ಲೇಔಟ್ನ ಸತ್ಯಗಳು. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೋಗಿಲು ಲೇಔಟ್ನಲ್ಲಿ ವಾಸವಿಲ್ಲದಿದ್ರೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದಿದ್ರೂ ಅರ್ಜಿ ಸಲ್ಲಿಸಿದ್ರ? ಯಾವ ಉದ್ದೇಶದಿಂದ ಹೊರ ರಾಜ್ಯದವರು ಅರ್ಜಿಯನ್ನ ಸಲ್ಲಿಸಿದ್ರು? ಸೂರು ಸಿಗುತ್ತೆ ಅನ್ನೋ ಭರವಸೆ ನೀಡಿದ್ದಾದ್ರೂ ಯಾರು? ಫ್ಲಾಟ್ಗಾಗಿ ಕಳ್ಳಾಟ ಹೇಗೆಲ್ಲ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಇವ್ರಿಗೆ ಇಲ್ಲಿ ಫ್ಲಾಟ್ ಕೊಡ್ತಾರೆ ಅಂತ ಹೇಳಿದವ್ರು ಯಾರು? ಇವ್ರಿಗೆ ಹಾಕ್ರಿ ಅರ್ಜಿ, ನಾವು ಕೊಡ್ತೀವಿ ನಿಮ್ಗೆ, ತಲೆ ಕೆಡಿಸ್ಕೋಬಿಡಿ ಅಂತ ಹೇಳಿದವ್ರು ಯಾರು? ಹಾಗಾದ್ರೆ ಹೇಗೆಲ್ಲ ಕಳ್ಳಾಟ ಆಗಿದೆ, ಯಾರೆಲ್ಲ ಕಳ್ಳಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಕಳ್ಳಾಟದ ಹಿಂದಿರುವಂತಹ ಸೂತ್ರಧಾರರು ಯಾರು? ಪಾತ್ರಧಾರಿಗಳು ಈಗ ಉತ್ತರ ಪ್ರದೇಶದ ಬಂದವರು, ದೂರದಿಂದ ಎಲ್ಲ ಬಂದವರು ಎಲ್ಲ ಇದ್ದಾರೆ. ರಾಜ್ಯದಲ್ಲಿರೋರಿಗೆ ಸರಿಯಾಗಿ ಸೂರಿಲ್ಲ. ಹೊರಗಿನಿಂದ ಬಂದು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅದು ನಿರಾಶ್ರಿತರಾಗಿ ಅಂತ ಕರೆಸ್ಕೊಂಡು ಇವತ್ತು ಅವರಿಗೆಲ್ಲ ಭಾಗ್ಯ, ಯಾವುದು ಫ್ಲಾಟ್ ಭಾಗ್ಯ.